ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಹರಿ ಗೋವಿಂದ ಹರಿ ಗೋವಿಂದ, ಹೈದರಾಬಾದು ಗೋವಿಂದ. ಅಲ್ಲ ಗುರು, 160 ಸ್ಕೋರ್ ಎಬೋ ಸ್ಕೋರ್ನ ನೀವು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಏನಂತ ಗೊತ್ತಾ? 300 ರನ್ ಹೊಡಿತೀವಿ, ನಾವು 300 ರನ್ ಹೊಡಿತೀವಿ, ಅದು RCB ಮೇಲೆ ಅಂತ. ಎಲ್ಲಿ ಗುರು ನೀವು 169 ಚೇಂಜಿಂಗ್ ಮಾಡೋಕ್ಕಾಗಿಲ್ಲ? ಆಲ್ಮೋಸ್ಟ್ ಆಲ್ 49 ನೆನಪಾಗಿತ್ತು ನನಗೆ. 82 ರನ್ಗೆ ಆಲ್ ಔಟ್ ಆಗ್ತಾರಲ್ಲ ಗುರು. ಓ ಮೈ ಗಾಡ್, ಖಂಡಿತವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ನಾನು ಪ್ರಿಡಿಕ್ಷನ್ SRH ಹೇಳಿದ್ದೆ, SRH ಗೆಲ್ತಾರೆ. ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಗುರು, ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಆ ಕಾರಣಕ್ಕೋಸ್ಕರ ಅವರೇ ಗೆಲ್ಬಹುದು. ಕಂಪೇರ್ ಟು GT ಗುಜರಾತ್ ಕಂಪೇರ್ ಮಾಡ್ಕೊಂಡ್ರೆ ಹೈದರಾಬಾದ್ ಸ್ಟ್ರಾಂಗ್ ಇದಾರೆ ಅಂತ ಪ್ರಿಡಿಕ್ಟ್ ಮಾಡಿದ್ರಿ. ತುಂಬಾ ಜನ ಪ್ರಿಡಿಕ್ಟ್ ಮಾಡಿದ್ರು SRH ಅಂತ. ಅದರಲ್ಲಿ ಕೇವಲ 4 ಜನ ಮಾತ್ರ GT ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಕೂಡ ಖಂಡಿತವಾಗ್ಲೂ ಹೇಳ್ತೀನಿ, ಕೊನೆಯವರೆಗೂ ವಿಡಿಯೋ ನೋಡಿ. ಮಿಸ್ ಮಾಡ್ದೇನೆ ಅವ್ರ ಹೆಸರು ಖಂಡಿತವಾಗ್ಲೂ ಮೆನ್ಷನ್ ಮಾಡೇ ಮಾಡ್ತೀನಿ, ಯಾರೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದೀರಾ ಅಂತ. ಸರಿನಾ? ಇದೇ ರೀತಿಯಾಗಿ ನೀವು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಹೋಗಿ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ವಿಡಿಯೋ ಕೆಳಗೆ ಕಮೆಂಟ್ ಮಾಡಬೇಕು ಯಾರು ಗೆಲ್ತಾರೆ ಅಂತ. ಈಗ ನೆಕ್ಸ್ಟ್ ಮ್ಯಾಚ್ RCB KKR ಇದೆ, ಆ ವಿಡಿಯೋ ಮಾಡ್ತೀನಿ. ಆ ಮ್ಯಾಚ್ ಬಗ್ಗೆ ರಿವ್ಯೂ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಕೆಳಗೆ ನೀವು ಕಮೆಂಟ್ ಮಾಡಬೇಕು ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿ ಕಮೆಂಟ್ ಮಾಡಬೇಕು. ಕರೆಕ್ಟಾಗಿ ಕಮೆಂಟ್ ಮಾಡೋ ಹೆಸರು ನನ್ನ ವಿಡಿಯೋದಲ್ಲಿ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಮಿಸ್ ಮಾಡ್ದೇನೆ ವಿಡಿಯೋ ಕೊನೆವರೆಗೂ ನೋಡಿ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ನಾನು ಹೇಳಿದೆ ಗೋವಿಂದ ಹರಿ ಗೋವಿಂದ, ಹೈದರಾಬಾದ್ ಗೋವಿಂದ ಅಂತ. 300 ರನ್ ಹೊಡಿತೀವಿ ಅಂತ ಹೇಳಿದ್ರು. 86ಕ್ಕೆ ಆಲ್ ಔಟ್ ಆಗ್ತಾರೆ ಗುರು, 84ಕ್ಕೆ ಆಲ್ ಔಟ್ ಆಗ್ತಾರೆ ಖಂಡಿತವಾಗ್ಲು. ಓ ಮೈ ಗಾಡ್, ಅಷ್ಟು ಶಾಡಿಶ್ ಅಂದ್ರೆ ತುಂಬಾ ಶಾಡ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವಾಗಾದ್ರೆ ಆ ಸ್ಕೋರ್ ಹೊಡಿತಾರೆ, 86ಕ್ಕೆ ಆಲ್ ಔಟ್ ಆಗ್ತಾರೆ. ಯಾವಾಗಾದ್ರೆ 168 ಸ್ಕೋರ್ ಹೊಡಿತಾರೋ ಈಜಾಗಿ ಚೇಂಜ್ ಮಾಡ್ತಾರಪ್ಪ ಇವರು, ಪರವಾಗಿಲ್ಲ. ಓಕೆ, ವಿಕೆಟ್ ಟ್ರಿಕ್ಕಿ ಇದೆ, ಡಿಫ್ರೆಂಟ್ ಇದೆ, ಟರ್ನ್ ಆಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಸರಿ. ಆದ್ರೆ 160 ಸ್ಕೋರ್ ಹೇಗಿದ್ರು ಆಡ್ತಾರೆ ಗುರು. ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ರಜತ್ ಪಡಿದಾರೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಸ್ಕೋರ್ನ ನಾವು ಈಜಾಗಿ ಚೇಂಜ್ ಮಾಡಬೇಕಾಗಿತ್ತು, ಚೇಂಜ್ ಮಾಡ್ಬೋದಾಗಿತ್ತು. ಈ ವಿನ್ನಿಂಗ್ ನಾವು ಡಿಸರ್ವಿಂಗ್ ಅಲ್ಲ ಅಂತ. ಏನಕ್ಕಂದ್ರೆ ಆ ಸ್ಕೋರೇ ಅಲ್ಲ ಅಂತಂದ್ರೆ ನಾವು ಔಟ್ ಆಗಿ ನಾವು ತಪ್ಪು ನಮ್ಮಿದೆ ಅಂತ ಹೇಳ್ತಾರೆ. ಅಲ್ಲ, ನಾವು ಅಟ್ಲೀಸ್ಟ್ ಹತ್ತತ್ರ ಆದ್ರೂ ಹೋದವರ ಕೊನೆಗೆ ಗೆದ್ಕೊಂಡ್ ಬಂದ್ವಿ. ಇವ್ರೇನು ಗುರು ಹೈದರಾಬಾದ್ ಆಯಾ ಗಯಾ ಅಂತ ಹೇಳ್ಬೋದು. ಖಂಡಿತವಾಗ್ಲು ಆ ರೀತಿ ಆಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಅಂತ ತಗೊಂಡಾಗ GT ಕಡೆಯಿಂದ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಕಳ್ಕೊತಾರೆ. ಶುಭ್ಮನ್ ಗಿಲ್ ವಿಕೆಟ್, ಬಟ್ಟರ್ ವಿಕೆಟ್, ಅದಾದ್ಮೇಲೆ ಅದ್ಭುತವಾಗಿ ಆಡ್ತಾರೆ ಸಾಯಿ ಸುದರ್ಶನ್ ಮತ್ತೆ ವಾಷಿಂಗ್ಟನ್ ಸುಂದರ್. ಇವ್ರೇನಪ್ಪ ಇಷ್ಟು ಸ್ಲೋ ಆಗಿ ಆಡ್ತಾರೆ, ಗತ್ತೆ ಮುಗಿದೋಯ್ತಪ್ಪ ಇವ್ರದ್ದು ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಅವರೇ ಚೆನ್ನಾಗಿ ಆಡಿ ಕೊನೆಗೆ ಅವರೇ ಗೆಲ್ತಾರೆ. ಇನ್ನು ಕೊನೆಯದಾಗ ನಾನು ಹೇಳ್ಬಿಡ್ತೀನಿ ಪ್ರಿಡಿಕ್ಷನ್ ಮಾಡಿದ್ದು ಯಾರು ಕರೆಕ್ಟ್ ಅಂತ. ಅಮಿತ್ ಅಂತ ಒಬ್ರು, ಮಮತಾ ಅಂತ ಹೋದ್ರು, ತಿಮ್ಮಾರೆಡ್ಡಿ ನಾಯಕ ಅಂತ, ಅದಾದ್ಮೇಲೆ ಧರ್ಮ ಅಂತ, ಈ 4 ಜನ ಪ್ರಿಡಿಕ್ಟ್ ಮಾಡಿರ್ತಾರೆ. ಖಂಡಿತವಾಗ್ಲೂ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲೇದಾಗಿ ಮಮತಾ, ಅಮಿತ್, ತಿಮ್ಮಾರೆಡ್ಡಿ ನಾಯಕ್, ಧರ್ಮ, ಈ 4 ಜನ GT ಗೆಲ್ಲುತ್ತೆ ಇವತ್ತಂತ ಪ್ರಿಡಿಕ್ಷನ್ ಮಾಡಿದ್ರು. ಇದೇ ರೀತಿಯಾಗಿ ನಿಮ್ಮ ಹೆಸರು ನನ್ನ ವಿಡಿಯೋಲಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ. ಈ ವಿಡಿಯೋ ಕೆಳಗಲ್ಲ, ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ RCB ಮತ್ತೆ KKR ಮ್ಯಾಚ್ ರಿವ್ಯೂ ವಿಡಿಯೋ ಮಾಡ್ತೀನಿ. ಆವಾಗ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ನನ್ನ ವಿಡಿಯೋಲಿ ಖಂಡಿತವಾಗ್ಲೂ ಬರುತ್ತೆ ಸರಿನಾ? ತುಂಬಾ ಜನ SRH ಅಂತ ಮಾಡಿದ್ರು, ನಾನು ಕೂಡ SRH ಅಂತಾನೆ ಪ್ರಿಡಿಕ್ಟ್ ಮಾಡಿದೆ. ಬಟ್ ಅನ್ಪ್ರಿಡಿಕ್ಟಬಲ್ IPL ಅಂತ ಹೇಳೋದು ಇದಕ್ಕೇನೆ ಖಂಡಿತವಲ್ಲ ಅಲ್ವಾ? ಇನ್ನು ವಿಶೇಷವಾಗಿ ಮಾತಾಡಲೇಬೇಕು ಮ್ಯಾಚ್ ಬಗ್ಗೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ಟಾಸ್ ಗೆಲ್ತಾರೆ SRH ಅವರು. ಟಾಸ್ ಗೆದ್ದಾಗಲೇ ಗೊತ್ತಾಗಿತ್ತು ಏನಂತ ಅಂದ್ರೆ ಚೇಂಜಿಂಗ್ ತಗೋತಾರೆ ಗುರು ಅಂತ. ಯಾಕೆಂದ್ರೆ ಹೇಳಿ ಆಲ್ಮೋಸ್ಟ್ ಆಲ್ ತುಂಬಾ ಮ್ಯಾಚ್ಗಳು ಚೇಂಜಿಂಗ್ಗೆ ಗೆದ್ದಿವೆ, ಚೇಂಜಿಂಗ್ಗೆ ಆಗಿವೆ. ಈ ಚಿತ್ತಿಗೆ ಸ್ವಲ್ಪ ಟರ್ನ್ ಆಗ್ತಾ ಇದೆ ವಿನಃ ಎಲ್ಲ ಮ್ಯಾಚ್ ಚೇಂಜಿಂಗ್ ಆಗಿದೆ. ಚೇಂಜಿಂಗ್ ಯಾವಾಗ ತಗೊಂಡ್ರು ಆವಾಗ ಗೊತ್ತಾಗಿತ್ತು, ಹೈದರಾಬಾದ್ ಗೆಲ್ತಾರೆ ಗುರು ಇವತ್ತು ಮ್ಯಾಚು, 100% ಗೆಲ್ತಾರೆ, ಬೇರೆ ಚಾನ್ಸೇ ಇಲ್ಲ. ಇನ್ನು ಮ್ಯಾಚ್ ದೇವ್ರು ಬಂದ್ರು ಬದಲು ಮಾಡೋಕ್ಕಾಗಲ್ಲ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇನ್ನು 169 ಸ್ಕೋರ್ದಾಗಂತೂ ಅಯ್ಯೋ ಕತೆ ಬಗ್ಗರ್ದೇ ಹೋಯ್ತಪ್ಪ ಅಂತ ಅನ್ಕೊಂಡಿದ್ವಿ. ಬಟ್ ಅದೆಲ್ಲ ಅಲ್ಲ ಗುರು, ಇದು IPL ಅಂತ ಮತ್ತೆ ಪ್ರೂವ್ ಮಾಡ್ತು ಖಂಡಿತವಾಗ್ಲು. 86 ಆಲ್ ಔಟ್ ಆಗ್ತಾರೆ. ಎಂತೆಂಥ ಬ್ಯಾಟ್ಸ್ಮನ್ ಇದ್ದಾರೆ ಗುರು ಖಂಡಿತವಾಗ್ಲು. SRH ಮೈನಸ್ ಪಾಯಿಂಟ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಓಪನರ್ಸ್ ಆಡ್ಲಿಲ್ವಾ ಅಷ್ಟೇ ಕತೆ ಅವ್ರದ್ದು. ಯಾಕೆಂದ್ರೆ ಓಪನರ್ಸ್ ಆಡಿದ್ರೆ ಹಿಂದೆ ಬಂದಿರೋ ಕ್ಲಾಸನ್ ಆಗಿರ್ಬೋದು, ಕಿಶನ್ ಆಗಿರ್ಬೋದು, ಮಿಕ್ಕಿರೋರೆಲ್ಲ ಆಡ್ತಾರೆ. ಅವರಿಬ್ರು ಆಡಲಿಲ್ಲ ಅಂದ್ರೆ ಮುಂದೆ ಬಂದಿರೋರು ಹಿಂದೆ ಬಂದಿರೋರು ಯಾರು ಆಡಲ್ಲ. ಪರಿಸ್ಥಿತಿ ಅದಿದೆ ಹೈದರಾಬಾದ್. ಪರವಾಗಿಲ್ಲ, ನಮ್ಮ RCB ಗುರು ಸ್ಟಾರ್ಟಿಂಗ್ ಅಲ್ಲಿ 2 ವಿಕೆಟ್ ಕಳ್ಕೊಂಡ್ರು ಕೂಡ ಹತ್ತತ್ರ ಹೋಗ್ತಾರೆ. ಅವತ್ತು ಆಕ್ಚುಲಿ ಲಾಸ್ಟ್ 20 ರನ್ ಬೇಕಾಗಿದೆ. ಪಟ್ಟಿದ್ದಾರೆ ಇನ್ನೊಂದು ಓವರ್ 2 ಓವರ್ ಇದ್ದಿದ್ರೆ ಈಜಾಗಿ ಮ್ಯಾಚ್ ಗೆಲ್ಲೋದು. ಅವತ್ತು ಯಾರ ಮೇಲೆ ಅಪ್ಪ ಸೋತಿದ್ದವು? LSG ಮೇಲೆ. ಖಂಡಿತವಲ್ಲ RCB ಮ್ಯಾಚ್ ಅವತ್ತು. ರೋಮೇಲ್ ಶೆಪರ್ಡ್ ಆಡಲಿಲ್ಲ ಅಷ್ಟೇ.
ಬೇಗ ಕಳಿಸಿಲ್ಲ ಟೀಮ್ ಡೇವಿಡ್ ಅಷ್ಟೇ. ಆ ಕಾರಣಕ್ಕೇನೆ ಆ ರೀತಿ ಆಯ್ತು. ಆ ಮ್ಯಾಚ್ಗಳು ನಮ್ದೇ ಅಂತ ಹೇಳ್ಬೋದು. ಮೊನ್ನೆ ಕೊನೆಗೂ ಅಷ್ಟೇ 160 ಹೊಡೆದಾಗ ಇವ್ರು ಯಾರೋ ಮುಂಬೈದಾರೋ ಚೇಂಜ್ ಮಾಡ್ತಾರಲ್ಲ ಖಂಡಿತವಾಗ್ಲು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಯಾರು ಒಬ್ಬರಾದ್ರೂ ಆಡ್ತಾರೆ ಇವ್ರು, ಅಟ್ಲೀಸ್ಟ್ ಕೊನೆಗಾದ್ರೂ ಥ್ರಿಲ್ಲಿಂಗ್ ಆದ್ರೂ ಕೊನೆಗೆ ಹೋದ್ರೆ 10 ರನ್ ಬೇಕಪ್ಪ, ಏನು ಮಾಡೋಕ್ಕಾಗಲ್ಲ, ಸೋಲ್ತಾರೆ ಅಂತ. ಆ ರೀತಿ ಅಲ್ಲ, ಒನ್ ಸೈಡ್ ಮ್ಯಾಚ್ ಮುಗಿದೇ ಹೋಯ್ತು ಆ ರೀತಿ ಎಲ್ಲ ಆಡ್ತಾರೆ. ಅವ್ರು 160 ಹೊಡೆದ್ರೆ ಅಟ್ಲೀಸ್ಟ್ ಇವ್ರು 140 150 ಆದ್ರೂ ಬರಲಿಲ್ಲ. ಇವರು 86 ಕಾಲ್ ಔಟ್ ಆಗ್ತಾರೆ ಒಬ್ರು. ಓ ಮೈ ಗಾಡ್, ಇವರು ಯಾರಾದ್ರೆ ನಾವು ಹೈಯೆಸ್ಟ್ ಸ್ಕೋರು, ನಾವೇ ಕಿಂಗು, ನಾವೇ ಬ್ಯಾಟ್ಸ್ಮನ್ ಹಿಂಗ ಅಂತೆಲ್ಲ ಹೇಳೋರಲ್ಲ, ಎಲ್ಲ ಮುಚ್ಕೊಂಡು ಮಕ್ಕೊಂಡು ಅನ್ನಂಗೆ ಆಯ್ತು ಖಂಡಿತವಾಗ್ಲು. ಆ ರೀತಿ ಎಲ್ಲ ಬ್ಯಾಟಿಂಗ್ ಮಾಡಿದ್ರು ಖಂಡಿತ ಎಕ್ಸ್ಪೆಕ್ಟ್ ಅಂತೂ ಮಾಡಿರ್ಲಿಲ್ಲಪ್ಪ. ಮತ್ತೆ ನಿಮ್ಮ ಈ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ, ನಿಮ್ಗೆಲ್ಲ ಏನ್ ಅನಿಸ್ತು, ಹೇಗೆ ಅನಿಸ್ತು ಅಂತ ಮಿಸ್ ಮಾಡ್ದೇನೆ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಯಾಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಮೆಂಟ್, ಸರಿನಾ? ಇನ್ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಕ್ಯಾಸಿಗೋ ರಾಬರ್ಟ್ ಕೊಡ್ತಾರೆ, ಕೊಡ್ಲೇಬೇಕು ಗುರು. ಇನ್ಯಾರು ಕೊಡ್ತಾರೆ, ಒಳ್ಳೊಳ್ಳೆ ವಿಕೆಟ್ ತೆಗಿತಾರೆ ಖಂಡಿತವಾಗ್ಲು. ಆಕ್ಚುಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಗಿದ್ದು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಬರ್ಟ್ ಒಳ್ಳೊಳ್ಳೆ ವಿಕೆಟ್ ತಗೊಂಡ್ರು ಖಂಡಿತವಾಗ್ಲು. ಏನಕ್ಕಂದ್ರೆ ಅಭಿಷೇಕ್ ಶರ್ಮಾ 6 ಹೊಡಿತಾರೆ ಫಸ್ಟ್ ಬಾಲು, ಮತ್ತೆ ವಿಕೆಟ್ ತಗೊಂತಾರೆ. ಇಶಾನ್ ಕಿಶನ್ ವಿಕೆಟ್ ತಗೊಂತಾರೆ, ಅದಾದ್ಮೇಲೆ ರವಿಚಂದ್ರ ವಿಕೆಟ್ ತಗೊಂತಾರೆ. ಖಂಡಿತ ಅವ್ರು ಒಳ್ಳೆ ಬೌಲಿಂಗ್ ಲೈನಪ್, ಒಳ್ಳೆ ಬೌಲಿಂಗ್ ಮಾಡಿದ್ರು. ನಾನು ನಿನ್ನೆ ಹೇಳಿದ್ದೆ ರಿವ್ಯೂ ಮಾಡ್ಬೇಕಾದ್ರೆ ಏನಂದ್ರೆ, ಈ ಕಡೆ ಬ್ಯಾಟಿಂಗ್ ಇದೆ, ಈ ಕಡೆ ಬೌಲಿಂಗ್ ಅಂತಿದೆ, ಬಟ್ ಆದ್ರೂ ಕೂಡ ಅವನ್ನೆಲ್ಲ ಎದುರಿಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಹೈದರಾಬಾದ್ ಅವರು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಆ ಎಕ್ಸ್ಪೆಕ್ಟ್ ನ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಟ್ ಆಗ್ತಾರೆ ಖಂಡಿತವಾಗ್ಲು. ಪ್ರೆಡಿಕ್ಟಬಲ್ ಅಲ್ಲ, ಅನ್ಪ್ರಿಡಿಕ್ಟಬಲ್ ಅಂತ ನಾ ಹೇಳ್ಬೋದು. ಪ್ರಿಡಿಕ್ಟ್ ಮಾಡಿದ್ರು ಅಷ್ಟೇ, ಯಾರು ಇವ್ರು ಗೆಲ್ಬೋದಪ್ಪ, ಇವ್ರು ಮೋಸ್ಟ್ಲಿ ಇವತ್ತು ಗೆಲ್ಬೋದು ಅಂತ ಆ ರೀತಿ ಆಗುತ್ತೆ. ಬಟ್ ಅದೆಲ್ಲನೂ ಸುಳ್ಳು ಮಾಡಿ ಆರಾಮಾಗಿ ಗೆಲ್ತಾರೆ. ಟಾಪ್ ಆಫ್ ದ ಟೇಬಲ್ ಬೇರೆ ಆಗ್ತಾರೆ ಗುರು. ಯಾರಪ್ಪ ಇವರೇನೆ, GTನೇ. ಯಾರಪ್ಪ ಅಂತ ಮತ್ತೆ ಕೇಳ್ತೀನಿ, GTನೇ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ವಾ ಅಂತ ಕೇಳಿದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡೋದು ಗುರು? ಮ್ಯಾಚ್ ನೋಡಿದಾಗ್ಲೇ ಒಂಥರ ವಿಚಿತ್ರ ಆಗಿತ್ತು. ಒಳ್ಳೆ ರನ್ ರೇಟ್ ಮೇಲೆ GT ಅವರು 16 ಪಾಯಿಂಟ್ ತಗೊಂತಾರೆ. ನಮಗಿಂತ ಜಾಸ್ತಿ ಇಲ್ಲ ಬಿಡಿ, ನಮ್ದು 1+ ಇದೆ, ಬಟ್ ಅವ್ರದ್ದು 500 ಇದೆ. ಆ ರೀತಿ ಇದೆ. ನಾವು ನಾಳೆ ಗೆಲ್ತೀವಿ ಗುರು, ಈಗಲೇ ಹೇಳ್ತೀವಿ. ನಮ್ಮ RCBನೇ ಗೆಲ್ಲೋದು ನಾಳೆ ಮ್ಯಾಚ್. ನಾವು ಫಸ್ಟ್ ಪ್ಲೇಸ್ ಹೋಗ್ತೇವೆ, ಮಿಸ್ ಮಾಡಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ರನ್ನಿಂಗ್ ಇದೆಯಾ, ಆ ರೀತಿ ಆಗುತ್ತೆ, ಅದಂತೂ ಬೇರೆ ಡೌಟೇ ಇಲ್ಲ. SRH ಮತ್ತೆ 3ನೇ ಸ್ಥಾನದಲ್ಲಿದೆ, 3ನೇ ಸ್ಥಾನದಲ್ಲೇ ಇದ್ದಾರೆ ಇವ್ರು ಕೂಡ. ರನ್ ರೇಟ್ ತುಂಬಾ ಇತ್ತು, ತುಂಬಾ ಕಡಿಮೆ ಆಯ್ತು. ಒಳ್ಳೆ ಎಫೆಕ್ಟ್ ಆಯ್ತು ಗುರು ಈ ಮ್ಯಾಚ್ ಇಂದ SRH ಅವ್ರಿಗೆ. ಕಾರಣ ಏನು ಗೊತ್ತಾ, SRH ಅವ್ರಿಗೆ ರನ್ ರೇಟ್ ಇರೋ ಕಾರಣ ಕೊನೆಯಲ್ಲಿ ಹೆಲ್ಪ್ ಆಗೋದು. ಅದು ಈಗ ಹೆಲ್ಪ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ GT ಮಾತ್ರ ಇಟ್ಸ್ ಎ ಕ್ಲಿನಿಕಲ್ ವಿನ್ ಅಂತ ಹೇಳ್ಬೋದು, ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ಬೋದು. ಥ್ರಿಲ್ಲಿಂಗ್ ಇಲ್ಲ, ಪ್ರಲ್ಲಿಂಗ್ ಇಲ್ಲ, ಮಲ್ಲಿಂಗ್ ಇಲ್ಲ, ಓನ್ಲಿ ಪುಲ್ಲಿಂಗ್. ವಿಕೆಟ್ ಬರೋದು ಹೋಗೋದು ಅಷ್ಟೆಲ್ಲ ವಿಕೆಟ್ ಹೋಗ್ತವೆ. ಹೆಂಗ್ ಆಡ್ಬೇಕು ಅಂತ ಗೊತ್ತಿಲ್ಲದಾನೆ ಸುಮ್ಮನೆ ಹೆಂಗೆಂಗೋ ಹಂಗೆ ಆಡ್ಬಿಟ್ರು ಖಂಡಿತವಾಗ್ಲು. ನೋಡಿ, ಇವರು 2 ಮ್ಯಾಚ್ ಆಯ್ತು ಫಸ್ಟ್ ಬ್ಯಾಟಿಂಗ್ ಆಡಿ ಗೆಲ್ಲಕತ್ತಾರೆ ಯಾರೋ GT ಅವರು. ಖಂಡಿತವಾಗ್ಲು ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮೇಲೆ ಏನಿಲ್ಲ ಬಿಡಿ, KKR ಮೇಲಿದೆ, CSK ಮೇಲಿದೆ. ಐ ಥಿಂಕ್ ಟಾಪ್ ಆಫ್ ದ ಟೇಬಲ್ ಇವರು ಆಗ್ಬೋದು ಗುರು ಅನ್ಸುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಹೈದರಾಬಾದ್ ಕಡೆ ಒಬ್ರು ನಿಂತ್ಕೊಂಡು ಆಡದೇ ಇಲ್ಲ. 3 ಸೆಟ್ ಇದಾರಲ್ಲ ಇವರು ಇದಾನಲ್ಲ, ಖಂಡಿತವಾಗ್ಲು ಒಂದು ಮ್ಯಾಚ್ ಕೂಡ ಪರ್ಫೆಕ್ಟ್ ಶಾಟ್ಗಳಿಲ್ಲ. ಆಡ್ತಾರೆ 70-80 ರನ್ ಹೊಡಿದಾರೆ, ಇಲ್ಲ ಅಂತಲ್ಲ. ಅವು ಪರ್ಫೆಕ್ಟ್ ಶಾಟ್ ಅಲ್ಲ, ಏನೋ ಪವರ್ ಪ್ಲೇಲಿ ಹೆಂಗೋ ಅಂದಿರ್ತಾನೆ, ಅವೆಲ್ಲೋ ಬೌಂಡ್ರಲ್ಲಿ ಹೋಗಿರ್ತವೆ. ಅಭಿಷೇಕ್ ಶರ್ಮಾ ಪರವಾಗಿಲ್ಲ ಆಡಿದ್ದಾರೆ, ಅದೇ ರೀತಿ ಕ್ಲಾಸ್ ಅನ್ನು ಆಡಿದ್ದಾರೆ, ಪರ್ಫೆಕ್ಟ್ ಶಾಟ್ಗಳು ಆಡಿದ್ದಾರೆ. ಬಟ್ 3 ಸೆಟ್ ಮಾತ್ರ ಸ್ಟಾರ್ಟಿಂಗ್ 4 ಬಾಲ್ ಡಾಟ್ ಆದಾಗಲೇ ಗೊತ್ತಿತ್ತು ಇವ್ರು ಔಟ್ ಆಗ್ತಾರೆ ಅಂತ. ಸರ್, ಅಭಿಷೇಕ್ ಶರ್ಮಾಗ ಶಾಟ್ ಅವಶ್ಯಕತೆ ಇರಲಿಲ್ಲ ಖಂಡಿತವಾಗ್ಲು. ಏನಕ್ಕಂದ್ರೆ ವಿಕೆಟ್ ಬಿಟ್ಟು ತುಂಬಾ ಬಂದಿದ್ರು, ಆದ್ಮೇಲೆ ಆ ಬಾಲ್ನ ಬಿಟ್ಟಿದ್ರು ಆಗ ಸುಮ್ಮನೆ. ಯಾಕಂದ್ರೆ ಹೋಗೋದು ಕೀಪರ್ ಇಂದಕ್ಕೆ, ಅದನ್ನ ಕಟ್ ಮಾಡ್ತಾರೆ, ಅದು ಕಟ್ ಮಾಡಿ ಆಮೇಲೆ ಹೋಗಿ ಬಾಲ್ ಟಚ್ ಆಗುತ್ತೆ, ವಿಕೆಟ್ ಔಟ್ ಆಗ್ತಾರೆ. ಅದಾದ್ಮೇಲೆ ರವಿಚಂದ್ರ ಬರ್ತಾರೆ, ಅದಾದ್ಮೇಲೆ ಇಶಾನ್ ಕಿಶನ್ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಆಡ್ಬೋದಪ್ಪ ಅಂತ ಅನ್ಕೊಂಡಿದ್ವಿ. ಅದನ್ನು ಸುಳ್ಳು ಮಾಡಿದ್ರು. ಈಜೆ ಕ್ಯಾಚ್ಗಳೆಲ್ಲ ಕೊಟ್ಟು ಹೋಗ್ತಾರೆ. ಏನ್ ಗುರು ಹೈದರಾಬಾದ್ ಇಷ್ಟೆಲ್ಲ ಈಜೆ ಆಡ್ತಾರೆ ಅಂತೆಲ್ಲ ಅನಿಸ್ತು ಖಂಡಿತವಾಗ್ಲು. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಕ್ಲಾಸೆನ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ತುಂಬಾ ಮ್ಯಾಚ್ ಆಡಿದ್ದಾರೆ, ಇಬ್ರು ನಿಂತ್ಕೊಂಡು ವಿಕೆಟ್ ಹೋದಾಗೆಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ನೋ ಚಾನ್ಸ್. ಹರಿ ಗೋವಿಂದ, ಹೈದರಾಬಾದ್ ಗೋವಿಂದ, ಆ ರೀತಿಯಲ್ಲಿ ಆಡ್ಕೊಂಡ್ಬಂದ್ರು. ಕೊನೆಗೆ ಹೈಯೆಸ್ಟ್ ಸ್ಕೋರ್ ನೋಡಿಲ್ಲ. ಹೈಯೆಸ್ಟ್ ಸ್ಕೋರ್ ಯಾರಾದ್ರು ಇದೆ ಅಂದ್ರೆ ಹೈದರಾಬಾದ್ ಅಲ್ಲಿ ಕ್ಯಾಪ್ಟನ್ ಯಾರು ಗೊತ್ತಾ, ಪ್ಯಾಟ್ ಕುಮ್ನಿಸ್ ಅವರು 2 6 ಹೊಡಿತಾರೆ, 1 4 ಹೊಡಿತಾರೆ. ಅವರು ಹೈಯೆಸ್ಟ್ ಸ್ಕೋರ್ ಎಷ್ಟು 19 ಹೈಯೆಸ್ಟ್ ಸ್ಕೋರ್ ಅಂತೆ. ಓ ಮೈ ಗಾಡ್ ಅಂತ ಅನಿಸ್ತು. ಆ ರೀತಿ ಆಯ್ತು, ಕೊನೆಗೂ ಸೋತೇ ಬಿಟ್ರು. ಮತ್ತೆ ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಕ್ಲಿನಿಕಲ್ ಬೌಲಿಂಗ್ ಅಂತ ಹೇಳ್ಬೋದು. GT ಅವ್ರದ್ದು ಒಳ್ಳೊಳ್ಳೆ ವಿಕೆಟ್ ತಗೊಂತಾರೆ ಕೂಡ ಖಂಡಿತವಾಗ್ಲು. ರಬಾಡ 3 ವಿಕೆಟ್, ಹೋಲ್ಡರ್ 3 ವಿಕೆಟ್, ಪ್ರಸಿದ್ಧ ಕೃಷ್ಣ 2 ವಿಕೆಟ್, ರಶೀದ್ ಖಾನ್ 1 ವಿಕೆಟ್, ಮೊಹಮ್ಮದ್ ಸಿರಾಜ್ ಫಸ್ಟ್ ಆಫ್ ಆಲ್ ಟರ್ನಿಂಗ್ ಪಾಯಿಂಟ್ 3 ಓವರ್ ಮಾಡಿ 11 ಬಾಲ್ ಡಾಟ್ ಮಾಡಿ 1 ವಿಕೆಟ್ ತಗೊಂತಾರೆ. ಗುಡ್ ಬೌಲಿಂಗ್ ಅಂತ ಹೇಳ್ಬೋದು ಖಂಡಿತವಾಗ್ಲು. ಸೂಪರ್ ಆಗಿ ಹಾಕಿದ್ರು,
ಸೂಪರ್ ಆಗಿ ಗೆದ್ರು ಅಂತ ಹೇಳ್ಬೋದು. ಇದೇ ರೀತಿ ಗೆಲ್ಬಾರ್ದು ನಮ್ಮ RCB ಮೇಲೆ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.